ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ತುಂಬ ಜನ ಆ್ಯಕ್ಚುಲಿ ನಮ್ಮ ಗಾರ್ಡನ್ ಬ್ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ರಿ. ಬಟ್ ಸುಮಾರು ದಿನ ಇಲ್ಲಿ ಅಷ್ಟೊಂದು ದಿನ ನನಗೆ ಬೆಳೆಯೋಕ್ಕೆ ಆಗ್ತಿರಲಿಲ್ಲ. ಯಾಕೆ ನಿಮಗೆ ಸಾಕಷ್ಟು ಸಲ ಹೇಳಿದೆ, ನಮಗೆ ಇಲ್ಲಿ ಎದುರುಗಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತದೆ. ಸೊ ಸಿಮೆಂಟ್ ಧೂಳೆಲ್ಲ ಬಂದಾಗ ಗಿಡಗಳು ಬೆಳೆಯೋಕ್ಕೆ ಸರಿ ಹೋಗ್ತಿರಲಿಲ್ಲ, ಬೇಗ ಗಿಡಗಳೆಲ್ಲ ಹಾಳಾಗೋಗೋದು. ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಮತ್ತೆ ಸಾಕಷ್ಟು ನಿಮ್ಗಳಿಗೋಸ್ಕರ ಗಾರ್ಡನ್ ಬ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ. ತುಂಬ ಮಿನಿಮಲ್ಲಾಗಿರೋವಂಥ ಗಿಡಗಳನ್ನ ಮಾತ್ರ ಇಟ್ಕೊಂಡಿದ್ದೆ. ಇವಾಗ ಜಾಸ್ತಿ ಇದ್ದಿದ್ದು ದಾಸವಾಳ ಮಾತ್ರ. ಆ್ಯಂಡ್ ಕೆಲವು ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಸೊಪ್ಪೆಲ್ಲ ಇಲ್ಲಿ ಹಾಕಿದ್ದೀನಿ ಕೆಲವು. ಬಟ್ ಅಷ್ಟು ಚೆನ್ನಾಗಿ ಅವಾಗೆಲ್ಲ ಬರ್ತಿತ್ತಲ್ಲ, ಆ ಥರ ಬರ್ತಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವು ಬೀಜಗಳನ್ನ ತರಬೇಕು. ಆ್ಯಂಡ್ ಬೀಜಗಳು ಎಲ್ಲ ಥರಕ್ಕಿಂತ ಮುಂಚೆ ಪಾಟ್ಗಳು ಪ್ರತಿಯೊಂದನ್ನು ರೆಡಿ ಮಾಡ್ಕೋಬೇಕು. ಯಾಕೆಂದರೆ ನೋಡಿರೋರಿಗೆ ನಮ್ಮ ಹಿಂದಿನ ಬ್ಲಾಗ್ಗಳು ಗೊತ್ತಿರುತ್ತೆ. ಇನ್ನೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ಗಳು ಹಾಕಿರ್ತೀನಿ, ನೀವುಗಳು ನೋಡ್ಬೋದು. ಎಷ್ಟು ಸೊಪ್ಪು, ಸೀಮೆ ಬದನೆಕಾಯಿ, ಟೊಮ್ಯಾಟೊ, ಹಾಗೆ ಗಡ್ಡೆಕೋಸು ಪ್ರತಿಯೊಂದು ಬೆಳ್ಕೊಂಡಿದ್ವಿ. ಎಲ್ಲನೂ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ನೀವುಗಳು ಇದರಿಂದ ಕೆಲವರು ಅಟ್ಲೀಸ್ಟ್ ಇನ್ಸ್ಪೈರ್ ಆಗಿ ನೀವು ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿರೋವಂಥ ತರಕಾರಿಗಳು, ಹಣ್ಣುಗಳು ಬೆಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಮಗೆ ಸದ್ಯಕ್ಕೆ ಜಾಗ ಇರೋದು ಬಾಲ್ಕನಿನಲ್ಲಿ ಮಾತ್ರನೇ. ಸೊ ಬಾಲ್ಕನಿನಲ್ಲಿ ದೊಡ್ಡ ದೊಡ್ಡ ಪಾಟ್ಗಳು ಇಟ್ಕೊಂಡು ಎಷ್ಟು ಏನೇನು ಬೆಳೆಯೋಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಬೆಳ್ಕೊತೀನಿ. ಆ್ಯಂಡ್ ಇವತ್ತಿನ ವಿಡಿಯೋನಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಹೇಗೆ ರೀಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಎಲ್ಲಿ ಬೀಜಗಳನ್ನ ತೊಗೊಂಬರ್ತೀನಿ ಎಲ್ಲ ಡೀಟೇಲಾಗಿ ಮಾಡ್ತೀನಿ. ನೀವುಗಳು ಮಿಸ್ ಮಾಡ್ದಂಗೆ ವಿಡಿಯೋಗಳನ್ನ ನೋಡ್ತಾ ಇರಿ. ಸೊ ಸದ್ಯಕ್ಕೆ ಮಣ್ಣುಗಳು ಎಲ್ಲ ಒಂದೇ ದೊಡ್ಡ ದೊಡ್ಡ ಪಾಟ್ಗೆ ಡಂಪ್ ಮಾಡಿಬಿಟ್ಟಿದ್ವಿ. ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಇದ್ದಿದ್ದೆಲ್ಲ ಇದನ್ನೆಲ್ಲ ತೆಗೆದು ಸದ್ಯಕ್ಕೆ ಸಮ ಮಾಡ್ತಾ ಇದೆ. ಯಾಕೆಂದರೆ ತುಂಬ ಜಾಸ್ತಿ ಮಣ್ಣು ಹಾಕ್ಬಿಟ್ರೆ ನೀರು ಹಾಕಿದಾಗ ನೀರೆಲ್ಲ ಆಚೆ ಬಂದುಬಿಡುತ್ತೆ. ಆ್ಯಂಡ್ ಇದೆಲ್ಲ ಸದ್ಯಕ್ಕೆ ಪಾಟ್ಗಳೆಲ್ಲ ಇಟ್ಬಿಟ್ಟಿದ್ವಿ. ಕನಕಾಂಬರದ ಗಿಡ ಇದನ್ನೆಲ್ಲ ತೆಗೆದು ಕ್ಲೀನಾಗಿ ರೀಪಾಟ್ ಮಾಡಬೇಕು. ಆ್ಯಂಡ್ ಪಾಟ್ಗಳು ನೋಡಿ ಈ ಅವಸ್ಥೆಲಿದೆ, ಎಲ್ಲ ಧೂಳು ಒಣಗೋಗಿದೆ ಬಿಸಿಲು ಇರೋದ್ರಿಂದ. ಆ್ಯಂಡ್ ನಿಮ್ಗಳಿಗೆ ಗೊತ್ತಿದ್ದಂಗೆ ಇಲ್ಲಿ ನಿಮಗೆ ತೋರಿಸಿದೆ ವರ್ಟಿಕಲ್ ಗಾರ್ಡನಿಂಗ್ ಮಾಡಿದ್ವಿ ಅಂತ. ಅದನ್ನು ಎಲ್ಲ ಪಾಟ್ಸು ತೆಗೆದುಬಿಟ್ಟಿದ್ದೀನಿ. ಎಲ್ಲ ಮತ್ತೆ ಪಾಟ್ಗಳು ತರಿಸಿ ಇದಕ್ಕೆಲ್ಲ ಚಿಕ್ಕ ಚಿಕ್ಕ ಗಿಡಗಳು ಹಾಕ್ಕೊಂಡು ಬೆಳ್ಕೋಬೇಕು. ಆಲ್ಮೋಸ್ಟ್ 3 to 4 hours ಅಷ್ಟು ಹಿಡಿದಿದೆ. ಬರೀ ಮಣ್ಣುಗಳನ್ನ ಎಲ್ಲ ಆದಷ್ಟು ರೀಪಾಟ್ ಮಾಡಿ ಚಿಕ್ಕ ಚಿಕ್ಕ ಪಾಟ್ಗಳು. ಆ್ಯಂಡ್ ಸಾಕಷ್ಟು ಪಾಟ್ಗಳನ್ನ ಖಾಲಿ ಇಟ್ಬಿಟ್ಟಿದೆ. ಸೊ ಅದಕ್ಕೆ ಯಾವುದಕ್ಕೂ ಹಾಕೋಕ್ಕೆ ಹೋಗಿಲ್ಲ. ಆ್ಯಂಡ್ ಅಷ್ಟು ಮಣ್ಣುಗಳು ತುಂಬೋಷ್ಟಿಗೆ ಸಾಕಷ್ಟು ಟೈಮ್ ಹಿಡಿತು. ಆ್ಯಂಡ್ ಇದಕ್ಕೆ ಯಾವುದೂ ಸದ್ಯಕ್ಕೆ ಬೀಜಗಳು ಹಾಕಿಲ್ಲ. ಎಲ್ಲ ಇದೆ ಮನೆಯಲ್ಲಿ, ಸಾಕಷ್ಟು ಸೊಪ್ಪಿನ ಬೀಜಗಳು ಎಲ್ಲನೂ ಇದೆ. ಸೊ ಹಾಗಾಗಿ ಇದನ್ನು ಹಾಕಬೇಕಾದ್ರೆ ಮತ್ತೆ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲನೂ ಆಲ್ಮೋಸ್ಟ್ ಮಣ್ಣುಗಳನ್ನ ನಾವು ರಾಮೋಹಳ್ಳಿಗೆ ಹೋದಾಗ ಹಾಗೆ ಲಾಲ್ಬಾಗ್ ಹೋದಾಗ ತೊಗೊಂಡು ಬಂದಿದ್ದು. 25 kg ಮೂಟೆಗಳಲ್ಲಿ ಸಿಗುತ್ತೆ. ಇದ್ರ ಜೊತೆ ನಿಮಗೆ ವರ್ಮಿ ಕಾಂಪೋಸ್ಟ್ ಕೂಡ ಸಿಗುತ್ತೆ. ಸೊ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಪಾಟ್ಗಳಿಗೆ ಹಾಕೋಬೋದು. ಆ್ಯಂಡ್ ಈಗ ನಾನು ಮನೆಯಲ್ಲಿ ಇರೋವಂಥ ವೇಸ್ಟ್ಗಳು ಬರುತ್ತಲ್ಲ, ಅಂದರೆ ಕಿಚನ್ ವೇಸ್ಟ್, ಅದರಿಂದ ಕಾಂಪೋಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಎಲ್ಲನೂ ಸ್ವಲ್ಪ ಬೇಸಿಕ್ ಸ್ಟಾರ್ಟಪ್ಗೆಲ್ಲ ಬೇಕು, ಸಾಕಷ್ಟು ಸಾಮಾನುಗಳು ಬೇಕಾಗುತ್ತೆ. ಏನೇನು ತೊಗೊಂಡು ಬರ್ತೀನಿ, ಹೇಗೆ ಸ್ಟಾರ್ಟ್ ಮಾಡ್ತೀನಿ, ಪ್ರತಿಯೊಂದನ್ನು ನಿಮ್ಗಳಿಗೆ ಸ್ಟಾರ್ಟ್ ಆದಮೇಲೆ ಖಂಡಿತ ತೋರಿಸ್ತೀನಿ. ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಬೀಜಗಳು ಹಾಕಬೇಕು. ಅದನ್ನು ಹಾಕ್ಬೇಕಾದ್ರೆ ಹೇಗೆ ಹಾಕ್ತೀನಿ, ಯಾವ್ಯಾವ ಬೀಜಗಳು ಹಾಕ್ತೀನಿ, ಹಾಗೆ ಅದರದ್ದು ಅಪ್ಡೇಟ್ ಏನಾಗುತ್ತೆ ಒಂದು 15-20 ದಿನ ಆದಮೇಲೆ ಪ್ರತಿಯೊಂದನ್ನು ನಿಮ್ಗಳಿಗೂ ಡೀಟೇಲಾಗಿ ತೋರಿಸ್ತೇನೆ. ಸೊ ನಿಮ್ಗಳಿಗೆ ಹೇಳಿದೆ ಪಾಟ್ನೆಲ್ಲ ಫುಲ್ ರೀಪಾಟ್ ಮಾಡಿ ಎಲ್ಲ ರೆಡಿ ಮಾಡಿದೆ ಬೀಜಗಳು ಹಾಕೋಕ್ಕೆ ಅಂತ. ಸೊ ಈಗ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಸಾಕಷ್ಟು ದೊಡ್ಡ ದೊಡ್ಡ ಪಾಟ್ಗಳು ಎಲ್ಲನೂ ಖಾಲಿದೆ. ಆ್ಯಂಡ್ ನಿಮ್ಗೆ ಇಲ್ಲಿ ಹಿಂದೆ ಕಾಣಿಸ್ತಾ ಇರ್ಬೋದು ಹೈಬಿಸ್ಕಸ್ ಗಿಡನ ಅಲ್ಲಿ ದೊಡ್ಡ ಪಾಟಲ್ಲಿ 2 ಇದೆ. ಅದು ಬಿಟ್ಟರೆ ಎಲ್ಲದನ್ನು ಈ ಸೈಡ್ ಶಿಫ್ಟ್ ಮಾಡಿಬಿಟ್ಟಿದ್ವಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಕಡೆ ಇದೆ ಎಲ್ಲ, ಇವಾಗ ಮೊಗ್ಗೆಲ್ಲ ಆಗ್ತಾ ಇದೆ. ಸೊ ಈ ಕಡೆ ಶಿಫ್ಟ್ ಮಾಡಿ ದೊಡ್ಡ ದೊಡ್ಡ ಗಿಡಗಳನ್ನ ಮಾತ್ರ ಈ ಕಡೆ ಇಟ್ಕೊಂಡಿದ್ದೀನಿ. ಅಂದರೆ ಯಾವುದು ತರಕಾರಿ ಹಣ್ಣು ಅಲ್ಲದೆ ಇರೋದು ಮಾತ್ರ ಈ ಸೈಡ್ ಇದೆ. ಮಿಕ್ಕಿದ ಎಲ್ಲನೂ ಆ ಸೈಡ್ ಹಾಕೋಣ ಅಂತ ಅನ್ಕೋತಾ ಇದ್ದೇನೆ. ಸೊಪ್ಪಿನ ಬೀಜಗಳೇ ಜಾಸ್ತಿ ಇಟ್ಕೊಂಡಿರೋದು. ಸಬ್ಸಿಗೆ, ಇದು ಪಾಲಕ್ ಸೊಪ್ಪು ಆ್ಯಂಡ್ ಕಲರ್ ದಂಟು, ಆರಿಗಾನ ತೊಗೊಂಡು ಬಂದಿದ್ದೀನಿ, ಹಾಕಿ ಟ್ರೈ ಮಾಡಬೇಕು ಒಂದ್ಸಲ. ಆ್ಯಂಡ್ ಅದು ಬಿಟ್ಟರೆ ಕಾರ್ನ್ ತೊಗೊಂಬಂದೆ ಬರುತ್ತೆ ಅಂತ. ಆ್ಯಂಡ್ ಇದೆಲ್ಲ ತುಂಬ ಏನು ರೀಸೆಂಟಾಗಿ ತಂದಿರೋದಲ್ಲ, ಹಳೇದಿತ್ತು. ಸೊ ಇದನ್ನೇ ನೋಡೋಣ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪು, ಇದು ಸಪ್ರೇಟಾಗಿ ತೊಗೊಂಬಂದಿತ್ತು. ಸೊ ಎಷ್ಟು ಬೀಜ ಇದೆ ಸದ್ಯಕ್ಕೆ.
ಆ್ಯಕ್ಚುಲಿ ಸೊಪ್ಪಿಗೆ ತುಂಬ ದೊಡ್ಡ ದೊಡ್ಡ ಪಾಟ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ಈ ಥರ ಇದು ಸ್ಕ್ವೇರ್ ಪಾಟ್ ಅಷ್ಟೇ, ಸ್ಕ್ವೇರ್ ಅಲ್ಲ ರೆಕ್ಟ್ಯಾಂಗಲ್ ಪಾಟ್ಸ್ ಇದು. ತುಂಬ ಏನು ಆಳನೂ ಇಲ್ಲ, ನಿಮಗೆ ಗೊತ್ತಾಗ್ತಿರ್ಬೋದು. ಸಾಕಷ್ಟು ಈ ಥರ ಪಾಟ್ಸ್ಗಳನ್ನ ಇಲ್ಲಿ ಮೇಲೆ ಪೈಲ್ ಮಾಡಿದ್ದೀನಿ ಕ್ಲೀನಾಗಿದ್ರ, ಈ ಥರ ಜೋಡಿಸಿದ್ದೀನಿ ಮೇಲೆ. ಸೊ ಈ ಥರದಕ್ಕೆ ನೀವು ಆರಾಮಾಗಿ ದಂಟು ಪಾಲಕ್ಕು ಪ್ರತಿಯೊಂದೂ ಹಾಕೋಬೋದು. ಪಾಟ್ಗೆ ಮಣ್ಣು ಹಾಕೋಕ್ಕಿಂತ ಮುಂಚೆ ಕೆಳಗಡೆ ಒಂದೆರಡು ಜಲ್ಲಿಕಲ್ಲು ಅಥವಾ ಬಚ್ಚ ಥರದ್ದು ಹಾಕಿರ್ತೀನಿ, ಅಂದರೆ ಮಣ್ಣಿಂದು. ಅದಕ್ಕೆ ಜೊತೆ ಸ್ವಲ್ಪ ಮಣ್ಣು ಹಾಗೆ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಪಾಟ್ಗಳಿಗೆ ಹಾಕ್ಕೊಂಡಿರೋದು. ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಮೇಲೆ ಮಣ್ಣನ್ನ ಲೂಸ್ ಮಾಡ್ಕೊಂಬಿಟ್ಟು ಬೀಜಗಳನ್ನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನೀಗ ತೋರಿಸ್ತಿರೋದು ದಂಟಿನ ಬೀಜ. ಇದೇ ಥರ ಸಾಕಷ್ಟು ಬೀಜಗಳನ್ನ ನಾರ್ಮಲಾಗಿ ಉದುರಿಸ್ಕೋಬೋದು ಅಷ್ಟೇ. ಇಲ್ಲ ನೀವು ಕ್ಲೀನಾಗಿ ಲೈನ್ ಮಾಡಿಬಿಟ್ಟು ಉದುರಿಸ್ಕೋತೀರಾ ಅಂದರೆ ಆ ಥರನೂ ಆರಾಮಾಗಿ ಹಾಕ್ಕೋಬೋದು. ಹಾಕ್ಬಿಟ್ಟು ತುಂಬ ನೀರು ಕೊಚ್ಚೆ ಆಗೋಷ್ಟು ಹಾಕೋಕ್ಕೆ ಹೋಗಬೇಡಿ. ದಿನಕ್ಕೆ ಒಂದ್ಸಲ ಸ್ವಲ್ಪ ನೀರು ಹಾಕಿದ್ರೆ ಸೊಪ್ಪು ಆರಾಮಾಗಿ ಬೆಳೆಯುತ್ತೆ. ಆ್ಯಂಡ್ ಬೇರೆ ತುಂಬ ಕೆಳಗಡೆ ಬೇರೆ ಗಿಡಗಳನ್ನ ಬೆಳ್ಕೊತೀರಾ ಅಂದರೆ ಗಡ್ಡೆಕೋಸು ಈ ಥರ ತರಕಾರಿ ಬೆಳ್ಕೊತೀರಾ ಅಂದರೆ ಬೀಜಗಳನ್ನ ಈ ಥರ ಒಂದು ಸೀಡ್ಲಿಂಗ್ ಟ್ರೇನಲ್ಲಿ ಹಾಕಿ ಈಸಿಯಾಗಿ ಬೆಳೆಯುತ್ತೆ. ಸ್ವಲ್ಪ ಉದ್ದ ಆದಮೇಲೆ ಇದನ್ನು ತೆಗೆದುಬಿಟ್ಟು ಬೇರೆ ದೊಡ್ಡ ದೊಡ್ಡ ಪಾಟ್ಗಳಿಗೆ ಹಾಕ್ಕೊಂಡು ಬೆಳ್ಕೋಬೋದು. ನಾವು ಮನೆಯಲ್ಲಿ ಬೆಳೆದಂಥ ಗಡ್ಡೆಕೋಸು ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಮೇಲೆ ನಾರ್ಮಲಾಗಿ ಮಾರ್ಕೆಟ್ಗಳಲ್ಲಿ ಸಿಗುತ್ತಲ್ಲ ಅದೇ ಸೈಜಲ್ಲೇ ಬರುತ್ತೆ, ಏನು ತುಂಬ ದಪ್ಪ ಆಗಲ್ಲ. ಆದರೆ ಒಂದು ಖುಷಿ ಏನು ಅಂತಂದರೆ ಇದಕ್ಕೆ ನಾವು ಯಾವುದೇ ಒಂದು ಪೆಸ್ಟಿಸೈಡ್ ಅಥವಾ ಬೇರೆ ಔಷಧಿಗಳು ಏನೂ ಹಾಕಿಲ್ವಲ್ಲ, ನ್ಯಾಚುರಲ್ಲಾಗಿ ಸಿಗೋವಂಥ ಗೊಬ್ಬರ ಹಾಕ್ಕೊಂಡು ಬೆಳೆದಿರೋವಂಥ ಗಡ್ಡೆಕೋಸಿದು ಸಖತ್ತು ಫ್ರೆಶ್ ಆಗಿತ್ತು. ನಾವು ಇದನ್ನು ಕಿತ್ಬಿಟ್ಟು ಪಲ್ಯ ಮಾಡಿಕೊಂಡು ತಿಂದ್ವಿ. ಜೊತೆ ಸೊಪ್ಪಿಗೆ ಬೆಳೆದಿದ್ದು ಪಾಲಕ್ ಸೊಪ್ಪು ತುಂಬ ಈಸಿಯಾಗಿ ಬೆಳೆಯುತ್ತೆ. ಇದು ತುಂಬ ಏನು ಕಷ್ಟ ಅಂತ ಅನಿಸಲ್ಲ. ಸೊ ನಿಮ್ಗಳಿಗೂ ತೋರಿಸಿನಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಇಷ್ಟೆಲ್ಲ ಮಾಡಿದ್ದು ಆದಮೇಲೆ ಸಂಜೆಗೆ ಸ್ನ್ಯಾಕ್ಸ್ಗೆ ಅಂತ ಕಡಲೆಕಾಯಿ ಬೀಜದ ಮಸಾಲ ಥರ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಒಣಗಿರೋ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋವಂಥ ಟೊಮ್ಯಾಟೊ ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದ್ರ ಜೊತೆ ನಿಮಗೆ ಬೇಕಿದ್ದರೆ ಸೌತೆಕಾಯಿ ಕೂಡ ಹಾಕೋಬೋದು, ಬಟ್ ನಾನು ಇವತ್ತು ಸೌತೆಕಾಯಿನ ಆ್ಯಡ್ ಮಾಡ್ತಿಲ್ಲ, ನೀರು ಬಿಟ್ಕೊಂಡು ಬಿಡುತ್ತೆ ಅಂತ. ಇದಾದಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ. ಚಾಟ್ ಮಸಾಲ ಜೊತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸ ಜಾಸ್ತಿ ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗಿರೋವಂಥ ಸಂಜೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ.